ಈ ಸ್ಪೆಷಲ್ ಪಲಾವ್ ಮಾಡೋದಕ್ಕೆ ಒಂದು ಚಿಕ್ಕ ಹಲಸಿನಕಾಯಿ ಇದ್ದರೆ ಸಾಕು. ಹಲಸಿನಕಾಯಿ ಸೀಸನ್ನಲ್ಲಿ ನಾವು ಬೇರೆಲ್ಲ ಅಡುಗೆಗಳನ್ನು ಮಾಡ್ಕೊಳ್ತೀವಲ್ಲ, ಹಾಗೆಯೇ ಈ ರೀತಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಪಲಾವ್ ಕೂಡ ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ ಒಂದು ಚಿಕ್ಕ ಹಲಸಿನಕಾಯಿ ತಗೊಂಡಿದ್ದೀನಿ. ಇದು ಎಳೆದಿದೆ. ಇದರ ಮೇಲ್ಗಡೆ ಮತ್ತು ಮಧ್ಯದ ಪಾರ್ಟ್ ಎಲ್ಲ ತೆಗೆದು ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ ತಕ್ಷಣ ನಾವಿದನ್ನು ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಇದು ಕಪ್ಪಾಗ್ತದೆ. ಹಾಗಾಗಿ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇನ್ನು ನಾವೀಗ ಒಂದು ಮಸಾಲ ಮಾಡ್ಕೋಬೇಕು. ನಾನು ಒಂದು ಮಿಕ್ಸರ್ ಜಾರಿಗೆ 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ಪಲಾವ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಆಮೇಲೆ 7 ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಇನ್ನು 1 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಹಾಗೆ ಚಕ್ಕೆ ಮತ್ತು ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಮಸಾಲೆಗೆ. ಈಗ ಸ್ವಲ್ಪ ನೀರು ಹಾಕಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಒಂದೇ ಸಲ. ಈಗ ರೆಡಿಯಾಗಿದೆ ಮಸಾಲೆ. ಇಲ್ಲಿ ಹಸಿಮೆಣಸನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಬೋದು. ಈಗ ಪಲಾವ್ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇಲ್ಲಿ 3 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದು ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಸ್ಟಾರ್ ಹೂವು, ಆಮೇಲೆ ಪಲಾವ್ ಎಲೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೆ, ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಇದಾದಮೇಲೆ ನಾವು ಕಟ್ ಮಾಡಿರೋ ಹಲಸಿನಕಾಯಿ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು, ನೀರಿಂದ ತೆಗೆದಿಟ್ಕೊಂಡಿರಬೇಕು ಮೊದಲೇ. ಇದರ ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೆನೆಸಿರೋ ಬಟಾಣಿ ಕೂಡ ಹಾಕಿದ್ದೀನಿ. ಇದು ಇಲ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು 1 ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಇದಾದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಕೂಡ ಹಾಕೇನೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಎಲ್ಲವನ್ನು ನಾವು ಹಸಿಯಾಗಿ ರುಬ್ಬಿರ್ತೀವಲ್ಲ, ಹಾಗಾಗಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಆದಮೇಲೆ ಅದು ಕುದಿಯೋಕ್ಕೆ ಶುರು ಆದಾಗ ನಾವು ಇದಕ್ಕೆ ನೀರು ಸೇರಿಸ್ಬೇಕು. ಅಗತ್ಯ ಇರುವಷ್ಟು ನೀರು ಅಂತ ಹೇಳಿದ್ರೆ ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ ನೀರು ಹಾಕ್ಕೋಬೇಕು. ಆದರೆ ಈ ಮಸಾಲೆ ಎಲ್ಲ ಇರೋದ್ರಿಂದ ಅಷ್ಟು ಬೇಡ ಅಂತ ನಾನು 3.5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಹಾಕಿರೋದ್ರಿಂದ ಇಷ್ಟು ನೀರು ಹಾಕಿದ್ದೀನಿ. ನೀವು ತಗೊಳ್ಳೋ ಅಕ್ಕಿ ಮೇಲೆ ನೀರನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೋಕ್ಕೆ ಶುರು ಆದಾಗ ನಾನು ಮೊದಲೇ ತೊಳೆದಿಟ್ಟಿರೋ 2 ಕಪ್ ಅಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವಿದಕ್ಕೆ ಅರ್ಧ ನಿಂಬೆ ರಸ ಹಾಕಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕೋಬೇಕು. ಪಲಾವ್ ಆದಮೇಲೆ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ 2 ಸಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಪುದೀನ ಎಲೆ ಉಳಿದಿತ್ತು, ಹಾಗಾಗಿ ನಾನಿಲ್ಲಿ ಮೇಲೆ ಹಾಕ್ತಾ ಇದ್ದೀನಿ. ಇಷ್ಟಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನಾನು 1 ವಿಷಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ ಪಲಾವ್ ಅಂತೂ. ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ, ಹಾಗೆ ಘಮ ಅಂತಿದೆ. ಈ ರೀತಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಹಲಸಿನಕಾಯಿ ನಾವು ಪಲಾವ್ ತಿನ್ನೋವಾಗ ಮಧ್ಯ ಮಧ್ಯ ಸಿಗುತ್ತೆ. ಆಮೇಲೆ ಇಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ, ತುಂಬ ಸಾಫ್ಟಾಗಿ ಬೆಂದಿದೆ ಒಂದೇ ವಿಷಲಿಗೆ. ಈ ರೀತಿ ಮಾಡಿಕೊಂಡ್ರೆ ಆಯಿತು, ತುಂಬ ಟೇಸ್ಟಿಯಾದ ಪಲಾವ್ ರೆಡಿ ಆಯಿತು. ನಾನಿಲ್ಲಿ ಹಲಸಿನಕಾಯಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ನಿಮಗೆ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಈ ಪಲಾವ್ನ ಚಟ್ನಿ, ಸಲಾಡ್ ಅಥವಾ ಮೊಸರು ಯಾವುದರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನಾವು ಯಾವಾಗಲೂ ಮನೆಯಲ್ಲಿ ಬೇರೆಲ್ಲ ತರಕಾರಿಗಳನ್ನು ಬಳಸಿ ಪಲಾವ್ ಮಾಡ್ತೀವಲ್ಲ, ಹಲಸಿನಕಾಯಿ ಸೀಸನ್ನಲ್ಲಿ ಈ ರೀತಿ ಸ್ಪೆಷಲ್ ಪಲಾವ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.